ವಿವಿಧ ಸರ್ಕಾರಿ ಖಾಸಗಿ ಶಾಲೆಗಳಿಗೆ ಹಾಗೂ ಆಸ್ಪತ್ರೆಗಳಿಗೆ ಆಯೋಗದ ಸದಸ್ಯರ ದಿಢೀರ್ ಭೇಟಿ. ಇಳಕಲ್ ನಗರ ಸೇರಿ ತಾಲೂಕಿನ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯರು ಆದ ಶಶಿಧರ್ ಗೋಸಂಬಿ ಹಾಗೂ ಶೇಖರಗೌಡ ರಾಮತ್ನಾಳ್ ಶುಕ್ರವಾರದಂದು ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ನಗರದ ಕನ್ನಡ ಕಟ್ಟಿಯ ಹತ್ತಿರ ಇರುವಂತಹ ಅಂಜುಮನ್ ಅರೇಬಿಕಾ ಜೋಡ ಮಸಜೀದ್ ಕಾಲೇಜಿಗೆ ಭೇಟಿ ನೀಡಿ ಅಲ್ಲಿನ ಕಡತವನ್ನ ಮತ್ತು ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಿದ್ದಾರೆ. ನಂತರ ಅನಧಿಕೃತವಾಗಿ ಟ್ಯೂಷನ್ ಕ್ಲಾಸುಗಳನ್ನು ನಡೆಸುವ ಹಲವಾರು ಸಂಸ್ಥೆಗಳಿಗೆ ಭೇಟಿ ಕೊಟ್ಟು ಅವುಗಳ ಜನುಮವನ್ನ ಜಾಲಾಡಿದ ಅಧಿಕಾರಿಗಳಿಗೆ ಕಂದಗಲ್ ಗ್ರಾಮದ ರಸ್ತೆಯ ಮಾರ್ಗವಾಗಿ ಹೋಗುವಾಗ ಬಾಲಕನೊಬ್ಬ ಕುರಿ ಕಾಯುತ್ತಿರುವುದನ್ನು ಕಂಡು ಆ ಮಗುವನ್ನ ತಮ್ಮ ಬಳಿ ಕರೆದುಕೊಂಡು ಅವನನ್ನ ಆತ್ಮೀಯವಾಗಿ ಮಾತನಾಡಿಸಿ ಶಾಲೆಗೆ ಹೋಗುವುದನ್ನ ಬಿಟ್ಟು ಕುರಿ ಯಾಕೆ ಕಾಯ್ತಾ ಇದೆಯಾ ಅಂತ ಕೇಳಿದ್ದಾರೆ. ನಂತರ ಅಲ್ಲಿಯೇ ಇದ್ದ ಕ್ಷೇತ್ರದ ಶಿಕ್ಷಣಾಧಿಕಾರಿ ಜಾಸ್ಮಿನ್ ಕಿಲ್ಲೆದಾರ್ ಅವರಿಗೆ ಬಾಲಕನನ್ನ ಶಾಲೆಗೆ ಸೇರಿಸುವಂತೆ ಆತನ ಪಾಲಕರ ಮೇಲೆ ಒತ್ತಡ ತನ್ನಿ ಅಂತ ಹೇಳಿದ್ದಾರೆ. ಜುಲೈನಲ್ಲಿ ಆಗಿದೆ. ಏನಪ್ಪ ಇದು? ಯಾವ ಇಲಾಖೆಯಿಂದ ಆಗ್ಬೇಕು? ನಿಮ್ಮ ಇಲಾಖೆ ಯಾವ ಇಲಾಖೆಯಲ್ಲಿ ಇದು ಯಾವ ಇಲಾಖೆಯಲ್ಲಿ ನಡೀತಪ್ಪ? ನಿಮ್ಮ ಸಮಾಜ ಕಲ್ಯಾಣ ಬೇರೆ, ಈ ಸಮಾಜ ಕಲ್ಯಾಣ ಬೇರೆನಾ? ಇದು ಆರ್ಡರ್ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗ್ಯದಲ್ಲ? ಓಕೆ. ಅಲ್ಲಿಂದ ಆರ್ಡರ್ ಆಗಿದ್ದು 7-8. 7-8 ಆದ್ಮೇಲೆ ಯಾಕೆ ಇನ್ನೂ ಲೇಟ್ ಯಾಕ? ಒಂದು ತಿಂಗಳು ಆಗೋಯ್ತಲ್ಲ. ಅದು ಓಲ್ಡ್ ಬಿಲ್ಡಿಂಗ್ ಅಲ್ಲ. ನಾ ಬಂದೋಗಿ 6 ತಿಂಗಳು ಆಯ್ತಾ? 6 ತಿಂಗಳು ಬೇಕಾಗುತ್ತೆ. ಎಲ್ಲಿದೆ ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸರ್ ಬಂದ್ರ? ಈಗ ಪೂರ್ತಿ ಅಲ್ಲಿ ಮಹಿಳಾ ಯಾರು ಡಿಸ್ಟ್ರಿಕ್ಟ್ ಆಫೀಸರ್? ಈಗ ಪೂರ್ತಿ ಅಲ್ಲಿ ಆಯ್ತು. ಅದೊಂದಿಲ್ಲ ಮಹಿಳಾ ವಸತಿನಿಲಯನೂ ಬೇರೆ ಐತೆ ಹುಡುಗರು ಬೇರೆ ಅಲ್ಲಿ ಎಷ್ಟು ರೂಮ್ ಕೊಟ್ಟಿದ್ದಾರೆ ಸರ್? 8 ರೂಮು, ಇದು 12 ರೂಮ್ ಕೂಡ ಸರ್ ಲೇಡೀಸ್. ಸರ್ ನಮಗೆ ಇಲ್ಲಿ ಇರುತ್ತೆ 8 10 ರೂಮ್ ಕೂಡ ಸರ್. ಊಟ ಪಾಠ ಇಲ್ಲಿ ನಿಮ್ಮ ಸ್ಟಾಫ್ ನರ್ಸ್ ಕರೀರಿ ಮನೆಗೆ. ನಾ ಹುಡ್ಕೊಂಡು ಹೋಗೋದೇ ನೋಡ್ದ. ಜ್ವರ ಇವತ್ತು ಬಂದಾಗ ನಿಮ್ದಾದ ಟ್ಯಾಬ್ಲೆಟ್ ಹೆಂಗೆ ಕೊಡ್ತಾರೆ? ನಿನ್ನೆ ನೆಗಡಿ ಸುಸ್ತಾಗಿತ್ತು, ಇವತ್ತು ಬೆಳಗ್ಗೆ ಟ್ಯಾಬ್ಲೆಟ್ ಕರೀರಿ. ಅಮ್ಮ ಎಲ್ಲಿದೆ? ಸರ್ ಇರೋದಿಲ್ಲ ಸರ್. ಕರೀರಿ ಅವ್ರಿಗೆ. ಅದಕ್ಕೆ ಅಲ್ಲಿ ಮುಂದೆ ನೀನು ಶಾಲೆ ಶಾಣೆಕಿಲ್ಲ. ಏ ಎಲ್ಲಿದ್ದಾನಪ್ಪ ಅಣ್ಣ? ಅಣ್ಣ ಬಾಯಿಲಿ ಅವ್ನು ನೀವು ಕರ್ರಿ. ಅವನ ಕಟ್ಟಿ ಬಿಡಾನೀಗ. ಯಾರದಾರ ಪರ್ಸಲ್ಲಿ ಯಾರದಾರ್ರಿ? ಪಾಟೀಲ್ ಇಂಗಳಿಗೆ ಪಾಟೀಲ್ ಇರ್ಬೇಕಲ್ರಿ? ಇಂಗಳಿಗೆ ಎಲ್ಲೊಬ್ರು ಮಸಾಲೆ ಯಾರದಾರ ನಾವು ಕೇಳ್ರಿ. ಆರಾಮಿಲ್ಲ. ನಗರದಲ್ಲಿ ಓಡಾಡಬೇಕಾದಾಗ ಶಾಲಾ ಸಮಯ ಆಗಿರಲಿಲ್ಲ. ಈಗ ಶಾಲಾ ಸಮಯ ಆಗಿರೋದ್ರಿಂದ ಶಾಲೆಯಲ್ಲಿ ಇರಬೇಕಾಗಿರ್ತಕ್ಕಂಥ ಮಗು ನಮಗೆ ಇಲ್ಲಿ ಅದು ಒಂದು ನಗರ ದಾಟಿ ಒಂದು 2 ಕಿಲೋಮೀಟರ್ ಅಂತರದಲ್ಲಿ ಸಿಕ್ಕಿರೋದ್ರಿಂದ ಶಾಲೆಗೆ ಹೋಗೋ ಪಾಸಿಬಿಲಿಟಿ ಕಡಿಮೆ ಅಂತ ನಾವು ಗುರುತಿಸಿದ್ವಿ ಸರ್. ಈಗ ಅವ್ರನ್ನೆಲ್ಲಿ ಕಳಿಸ್ತಾರೆ ಸರ್? ಸರ್ ಈ ಸಂಬಂಧಪಟ್ಟಿರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನೋಡ್ತೀವಿ, ಅಲ್ಲಿ ಏನು ಮಾಡಿದ್ದಾರೆ, ಹಾಜರಾತಿ ಇದೆಯೋ, ನಿನ್ನೆವರೆಗೂ ಕಳಿಸಿದ್ದಾರೆ. ಯಾಕಂದರೆ ಮಗು ನೋಡಿದರೆ ಶಾಲೆಗೆ ಹೋಗಿಲ್ದ ಥರ ಕಾಣ್ತಿದ್ದ ಅವನು. ಅದು ಏನಾಗಿದೆ ನೋಡ್ಕೊಂಡು ಮುಂದಿನ ಕ್ರಮ ತಗೊಳೋದಕ್ಕೆ ಇಲಾಖೆಗೆ ಶಿಫಾರಸು ಮಾಡ್ತೀವಿ. ಮಗುನ ನಾವು ಶಾಲೆಗೆ ಮುಖ್ಯವಾಹಿನಿಗೆ ಕಳಿಸ್ತೇವೆ. ಸರಿ ಸರ್. ಕಾರ್ತಿಕ್. ನಿನ್ನ ಹೆಸರು? ಗಂಗು. ನಾವು ನಿನ್ನ ಸಾಮಾನ್ಯ ಶಾಲೆ ಅಲ್ಲ ಯಾವ ಈಗ ಗಾಬರಿ ಆಗ್ಬೇಡಿ. ಗಾಬರಿ ಆಗೋದೇನಿಲ್ಲ. ನೀನು ಶಾಲೆ ಕಳ್ಸಕ್ಕಂತ ಬಂದಿ. ಶಾಲೆ ಕಳ್ಸಕ್ಕಂತ ಬಂದಿ. 18 ಇರ್ಬೇಕಂತ. ಆರಾಮಿಲ್ಲ ಅಂತ ಕುರಿ ಕಾಯಕ್ಕೆ ಹೋಗ್ತಾನೋ? ಅಲ್ಲ ಮೇಡಮ್ ಅವ್ರ ನಿಮ್ಮ ಪವಾಡ ಆರ್ಟಿ ಏನೈತೆ ಗೊತ್ತಾ? ಇವ ಈ ಶಾಲೆ ನೋಡಿ ಎಷ್ಟು ದಿವಸ ಆಗೈತೆ ಗೊತ್ತಿಲ್ಲ. ಆದ್ರೂ ಇವತ್ತು ಅಂದ್ರೆ ನಿನ್ನೆ ತನಕ ಅಟೆಂಡೆನ್ಸ್ ಬರೋ ಹೂ ಅನ್ಬೇಕು ನಾವು. ಶಾಲೆಗೆ ಹೋಗಿದ್ದು ಎಷ್ಟನೇ ಕ್ಲಾಸ್ ಐತಿ? ಎಲ್ಲದ ಶಾಲೆ ನಿಮ್ಮ ಶಾಲೆಗೆ ಬಂದಿದ್ನಲ್ಲಿ ಇದ್ದೇನು?
ಹೋಗಿದ್ರು 6ನೇ ಕ್ಲಾಸ್ ನಿಮ್ಮ ಟೀಚರ್ ಯಾರೀಗ ನೀ ಹಂಗಿಲ್ಲ ಮಗನಿಗೆ ಶಾಲೆಗೆ ಯಾರು ಎಷ್ಟೋ ದಿವಸ ಹೋಗಿದ್ದೇನೆ. ನೋಡು ಶಾಲೆಗೆ ಹೋಗಿಲ್ಲ ನೀನು ಎಷ್ಟು ದಿವಸ ಕಾಲ ಹೋಗಿದ್ದೀಯ? ಗಾಬರಿ ಆಗ್ಬೇಡ, ಶಾಲೆಗೆ ಹೋಗಂತ. ಇವರಪ್ಪ ಯಾರಪ್ಪ ನೀವು? ಯಾಕೆ ದೊಡ್ಡವರಲ್ಲಿ?